It's not for meeting, sir. Some type of media will generate media content here. Schools, college, our system, our government office. It is like a control room come office. Yes. Workstation. Yes. Then get access to all of their phone, everything. Our camera access to microphone access to Morning, dear principal, teachers and students of Jain Public School. I am Ranjit Kumar, IPS, SP of Ballari district. So this is an initiative taken up by the Ballari Police Department to reach out to more people regarding crime awareness, especially regarding cyber crime and traffic awareness, NDPS and crime related to women and children. So this is the first session we have arranged through online. We thought we could reach more people and a wider audience and generate more awareness. So today you may not be aware, but some of your parents might already have been victims of the cyber fraud. So in this session today, our cyber station officers will tell you what are the different types of cyber frauds that are happening, not only in Ballari, everywhere, so that you can tell your parents, you can make them be more vigilant regarding these cyber frauds. The session will start soon, and today we have our esteemed respected IG sir of Ballari range, Shri V.S. Lokesh Kumar sir with us. He will address you briefly now. Thank you. ಏನು ಈ ಜಾಗೃತಿ ಅಂತ ನಾವು ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ. ಇದು ಬಳ್ಳಾರಿ ಜಿಲ್ಲಾ ಪೊಲೀಸಿನ ಒಂದು ವಿನೂತನ ಮತ್ತು ಹೊಸ ಪ್ರಯತ್ನ ಆಗಿದೆ. ಈಗಾಗಲೇ ತಮಗೆಲ್ಲ ಗೊತ್ತಿರ್ಬೋದು, ಬಳ್ಳಾರಿ ಜಿಲ್ಲಾ ಪೊಲೀಸಿಂದ ಜಾಗೃತಿ ಅಂತ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ನೀವು ನೋಡಿದರೆ ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಜಾಸ್ತಿ ಉಪಯೋಗಿಸ್ತಾ ಇರೋದು ಇಂಟರ್ನೆಟ್ಟು, ಮೊಬೈಲ್ಸು. ಇದರಿಂದ ಎಲ್ಲ ತಮ್ಮ ದೈನಂದಿನ ಕೆಲಸಗಳನ್ನು ಅದರಿಂದನೇ ಮಾಡ್ತಾಯಿದ್ದಾರೆ. ಅಂದರೆ ಜಾಸ್ತಿ ಹೆಚ್ಚಾಗಿ ಹಣಕಾಸಿನ ವ್ಯವಹಾರಗಳನ್ನು ಮೊಬೈಲ್, ಇಂಟರ್ನೆಟ್ ಮೂಲಕನೇ ಮಾಡ್ತಾಯಿದ್ದಾರೆ. ಅದರಿಂದ ಎಷ್ಟು ಉಪಯೋಗ ಇದೆ, ಕೆಲವೊಮ್ಮೆ ತೊಂದರೆಗಳು ಕೂಡ ಇದೆ. ಅದನ್ನು ಯಾವ ರೀತಿ ನಾವು ಪರಿಹರಿಸ್ಕೊಳ್ಬೋದು ಅನ್ನೋದನ್ನು ನಮ್ಮ ಜಾಗೃತಿ ವೆಬ್ಸೈಟಲ್ಲಿ ತಮಗೆ ಗೊತ್ತಿದೆ. ಅದರ ಮುಂದುವರೆದ ಭಾಗವಾಗಿ ನಾವು ಈ ಒಂದು ಕಚೇರಿಯನ್ನು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಇದು ಒಂದು ರೀತಿ ನಮ್ಮ ಜಾಗೃತಿ ಇದಕ್ಕೆ ಕಂಟ್ರೋಲ್ ರೂಮು ಮತ್ತು ಪರಿಹಾರ ಕೊಡುವ ಕೇಂದ್ರ ಅಂತ ಹೇಳ್ಬೋದು. ಇಲ್ಲಿಂದ ನಾವು ನೇರವಾಗಿ ನಮ್ಮ ಜಿಲ್ಲೆಯ ಮತ್ತು ನಗರದ ಎಲ್ಲ ಶಾಲಾ ಕಾಲೇಜುಗಳಿಗೆ ಅಥವಾ ಬೇರೆ ಬೇರೆ ಕಚೇರಿಗಳಿಗೆ ನಾವು ಸಂಪರ್ಕಿಸಿ ಅವರಿಗೆ ಹೊಸ ಹೊಸ ವಿಷಯಗಳನ್ನು ನಾವು ತಿಳಿಸ್ಕೊಡ್ಬೋದು. ಮುಖ್ಯವಾಗಿ ಸೈಬರ್ ಫ್ರಾಡ್ಸ್ ಯಾವ ಥರ ಆಗುತ್ತೆ, ನಾವು ಯಾವ ರೀತಿ ಎಚ್ಚರಿಕೆ ವಹಿಸಬೇಕು, ಯಾವ ರೀತಿ ನಾವು ವ್ಯವಹಾರ ಮಾಡಬೇಕು ಅಂತ ತಿಳಿಸ್ಕೊಡ್ಬೋದು. ಜೊತೆಗೆ ಕೂಡ ನಮ್ಮ ಟ್ರಾಫಿಕ್ ಬಗ್ಗೆನೂ ಅವೇರ್ನೆಸ್ ಬಗ್ಗೆ, ಬೇರೆ ಬೇರೆ ಅಪರಾಧ ಪ್ರಕರಣಗಳ ಬಗ್ಗೆ ಕೂಡ ನಾವು ತಿಳಿಸ್ಬೋದು. ಅದನ್ನು ಇವತ್ತು ನಾನು ಉದ್ಘಾಟನೆ ಮಾಡಿದ್ದೀನಿ. ಭಾಳ ಸಂತೋಷ ಆಗಿದೆ. ನಮ್ಮ ಬಳ್ಳಾರಿ ನಗರದ ಸಾರ್ವಜನಿಕರು ಮತ್ತು ನಮ್ಮ ಸ್ಪಾನ್ಸರ್ ಮಿನರಲ್ ಸ್ಟಿಲ್ಸ್ ಅವರು ಈ ಒಂದು ಇದನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಆಭಾರಿಯಾಗಿದ್ದೇವೆ. ಇದು ನಗರದ ಜನರಿಗೆ ಮತ್ತು ಬಳ್ಳಾರಿ ಜನರಿಗೆ ಭಾಳ ಸಹಾಯ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ರಾಜ್ಯದಲ್ಲಿ ಎಷ್ಟು ಸೈಬರ್ ಕ್ರೈಮ್ಗಳು ಬಟ್ ಆದರೆ ರೇಟ್ ಅಂದರೆ ರಿಕವರಿ ಕಡಿಮೆ ಆಗ್ತಿದೆ. ಹಾಂ, ಆದರೆ ಏನಾಗ್ತಿದೆ, ಈ ಮೂಲಕ ನಾನು ಜಿಲ್ಲೆಯ ಮತ್ತು ನಗರ ಜನತೆಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾವ್ದಾದ್ರು ಸೈಬರ್ ಈ ಥರ ಮೋಸ ಹೋದ ತಕ್ಷಣ ಅವರು ಪೊಲೀಸ್ಗೆ ಮಾಹಿತಿನ ನೀಡಬೇಕು. ಮತ್ತು 1930 ಫೋನ್ ನಂಬರ್ಗೆ ಫೋನ್ ಮಾಡಿದರೆ ತಕ್ಷಣ ನಾವು ವಿತಿನ್ ಗೋಲ್ಡನ್ ಅವರ್ ಅಂತ ನಾವೇನು ಹೇಳ್ತೀವಿ, ಒಂದು ಏನು ಮೋಸ ಹೋದ 1 ಗಂಟೆ ಒಳಗೆ ತಿಳಿಸಿದರೆ ಒಂದು ಅಕೌಂಟನ್ನು ನಾವು ಫ್ರೀಸ್ ಮಾಡೋಕ್ಕೆ, ಕೊನೆ ಪಕ್ಷ ಅವ್ರು ಕಳ್ಕೊಂಡ ದುಡ್ಡನ್ನು ವಾಪಸ್ ಕೊಡಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೋದು. ನೆಕ್ಸ್ಟ್ ಸ್ಟೆಪ್ಪು ಅಪರಾಧಿಗಳನ್ನು ಹಿಡಿಯೋದಾಗತ್ತೆ. ಅದರಿಂದ ಜಾಸ್ತಿ ಪ್ರಚಾರ ಮಾಡಿ ನಂಬರನ್ನು 1930 ಪ್ರಚಾರ 1930 ಪ್ರಚಾರ ಮಾಡಿ, ಜನ ಏನಾದ್ರು ಈ ರೀತಿ ಮೋಸ ಹೋದರೆ ತಕ್ಷಣ 1930 ಫೋನ್ ಮಾಡಿ, ಅದು ಸ್ವಲ್ಪ ಬ್ಯುಸಿ ಇರುತ್ತಿಲ್ಲ ಇನ್ನೂ, ಆದರೂ ಪ್ರಯತ್ನಪಟ್ಟು ಫೋನ್ ಮಾಡಿ
ತಮ್ಮ ಕಂಪ್ಲೇಂಟನ್ನು ತಕ್ಷಣ ಅಲ್ಲಿಗೆ ದಾಖಲು ಮಾಡಬೇಕು. ನಂತರ ನಮ್ಮ CN ಪೊಲೀಸ್ ಸ್ಟೇಷನ್ಗೆ ಅಥವಾ ಯಾವುದೇ ಪೊಲೀಸ್ ಠಾಣೆಗೆ, CN ಪೊಲೀಸ್ ಸ್ಟೇಷನ್ ಅಂತಲೇ ಜಿಲ್ಲೆಯ ನಗರದ ಯಾವುದೇ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ಬೋದು. ರೀಸೆಂಟಾಗಿ ಒಂದು ಬಳ್ಳಾರಿ ಒಂದು ಘಟನೆ ಆಯಿತು, ಸುಮಾರು 35 ಲಕ್ಷ ರೂಪಾಯಿ ಕಳ್ಕೊಂಡು. ಬಟ್ ಅದು ಪ್ರಕರಣ ದಾಖಲಿಸ್ಕೊಳ್ಳೋಕೆ ಸಿಕ್ಕಾಪಟ್ಟೆ ಡಿಲೇ ಮಾಡಿದರು. 24 ಅವರ್ಸಲ್ಲಿ ನಾನು ಬಂದು ಕೂಡಿದೆ ಪ್ರಕರಣದಾಗ ಎಲ್ಲಿ ಡಿಲೇ ಮಾಡಿಕೊಂಡ್ರು. ಇಲ್ಲೇ ಬಳ್ಳಾರಿಯಲ್ಲಿ ಅಲ್ಲ, ಯಾವ ಠಾಣೆಯಲ್ಲಿ? ಯಾಕೆಂದರೆ ಬಳ್ಳಾರಿನಲ್ಲಾದರೆ CN ಪೊಲೀಸ್ ಠಾಣೆಗೆ ಬಂದರೆ ಒಳ್ಳೆಯದು, ಯಾಕೆಂದರೆ ಅಲ್ಲಿ ಜಾಸ್ತಿ ಎಕ್ಸ್ಪರ್ಟ್ಸ್ ಇರ್ತಾರೆ. ಅಲ್ಲಿ ಆಗಲಿಲ್ಲ ಅಂದರೆ ಯಾವುದೇ ಠಾಣೆಗೆ ಬೇಕಾದ್ರೂ ಅವ್ರು ಹೋಗ್ಬೋದು. ನಿರ್ದಿಷ್ಟವಾಗಿ ಇಂಥ ಠಾಣೆಯಲ್ಲಿ ಅವರೇನು ತಡ ಮಾಡಿದ್ರು ಅಂದರೆ ನಾವು ಖಂಡಿತವಾಗಿ ಆ್ಯಕ್ಷನ್ ತಗೋತೀವಿ. ಈಗ ನಾವೆಲ್ಲ ಠಾಣೆಗೆ ಎಲ್ಲ ಠಾಣಾಧಿಕಾರಿಗಳು ತಿಳಿಸಿದ್ವಿ. ಬಂದ ತಕ್ಷಣ ಅದನ್ನು ರಿಜಿಸ್ಟರ್ ಮಾಡಿ 193 ತಿಳಿಸಿ ಸಂಬಂಧಪಟ್ಟ ಬ್ಯಾಂಕ್ಗಳಿಗೆ ಇಮಿಡಿಯೇಟ್ಲಿ ಲೆಟ್ರ್ ಬರೀಬೇಕು, ಅದನ್ನು ಬ್ಲಾಕ್ ಮಾಡಲಿಕ್ಕೆ. ಅಟ್ಲೀಸ್ಟ್ ಕೊನೆ ಪಕ್ಷ ದುಡ್ಡನ್ನಾರು ನಾವು ಸೇವ್ ಮಾಡ್ಬೋದು. ಆನ್ಲೈನ್ ಕ್ಲಾಸ್ ಮಕ್ಕಳಿಗೆ ಹೌದು 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 ಈಗ ಅದನ್ನು ಒಂದು ಇಲ್ಲ, ಎನಿ ಟೈಮ್ ಆ ಸ್ಕೂಲ್ನವ್ರು ಯಾವಾಗ ರೆಡಿ ಇರ್ತಾರೆ ನಾವು ಅವಾಗ ತಿಳಿಸ್ತೀವಿ. ನಮ್ಮಲ್ಲಿ ಎಕ್ಸ್ಪರ್ಟ್ಗಳಿದ್ದಾರೆ, ಇದ್ರ ಮೂಲಕ ಅವರಿಗೆಲ್ಲ ನಾವು ಜಾಗೃತಿನ ಉಂಟು ಮಾಡ್ತೀವಿ. ಮಕ್ಕಳಿಗೆ ಹೇಳಿದರೆ ಏನಾಗುತ್ತೆ, ಮಕ್ಕಳುಗಳು ಹೋಗಿ ಅವರು ಮನೆಗೆ ಹೋಗಿ ತಂದೆ ತಾಯಿಗೆ ಹೇಳ್ತಾರೆ, ಮತ್ತು ಈ ಮಕ್ಕಳೇ ಮುಂದಿನ ಪ್ರಜೆಗಳಾಗಿರೋದ್ರಿಂದ ಈಗ ಅವರು ಈ ವಿಷಯಗಳನ್ನ ಚೆನ್ನಾಗಿ ತಿಳ್ಕೊಂಡ್ರೆ ಮುಂದೆ ಅವ್ರಿಗೆ ಅನುಕೂಲ ಆಗುತ್ತೆ. ಬಹುಶಃ ನನಗನ್ಸುತ್ತೆ ಮುಂದಿನ ಸುಮಾರು ವರ್ಷಗಳಲ್ಲಿ ಕರೆನ್ಸಿ ಉಪಯೋಗ ಭಾಳ ಕಮ್ಮಿಯಾಗಿ ಎಲ್ಲ ಡಿಜಿಟಲ್ ವ್ಯವಹಾರನೇ ಜಾಸ್ತಿ ಆಗುತ್ತೆ. ಆವಾಗ ಈ ರೀತಿ ಮೋಸ ಹೋಗೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಅವ್ರಿಗೆ ಈಗಲಿಂದನೇ ಒಂದು ನಾವು ತಯಾರು ಮಾಡಿದರೆ ಮುಂದೆ ಒಳ್ಳೆಯದಾಗುತ್ತೆ ಅಂತ. ಆನ್ಲೈನ್ಗಳಲ್ಲಿ ಅಶ್ಲೀಲ ಮೆಸೇಜ್ಗಳಿಗೆ ಹಾವಳಿ ಜಾಸ್ತಿ ಆಗಿದೆ. ಎಲ್ಲ ಒಂದು ಕೊಲೆ ಅದೇ ಸಂಬಂಧಪಟ್ಟ ಅಶ್ಲೀಲ ಮೆಸೇಜ್ ಕಳಿಸುವಂಥವ್ರಿಗೆ ಏನು ಸ್ಟ್ರಾಂಗ್ ಅಥವಾ ಏನು ಕೇಸ್ ಶಿಕ್ಷೆ ಇದೆ? ಖಂಡಿತ ಶಿಕ್ಷೆ ಇದೆ, ಶಿಕ್ಷೆ ಇದೆ. ಜನರು ಅದನ್ನು ಬಂದು ಹೆಚ್ಚು ಬಂದು ಪ್ರಕರಣ ದಾಖಲಿಸಬೇಕು. ಅದು ಕಾಗ್ನಿಸಬಲ್ ಅಫೆನ್ಸ್ ಇದೆ. ನಾವು ತಕ್ಷಣ ಆ್ಯಕ್ಷನ್ ತೊಗೊಂಡು ಅವ್ರನ್ನ ಯಾರು ಕಳಿಸಿದ್ರೆ ಅವ್ರನ್ನ ಕಂಡುಹಿಡಿದು ಅವ್ರನ್ನ ಕಾನೂನು ಪ್ರಕ್ರಿಯೆಗೆ ಒಳಪಡಿಸ್ತೀವಿ. ಯಾರು ಅದ್ರ ಬಗ್ಗೆ ಸಂಕೋಚ ಪಟ್ಕೊಬಾರ್ದು. ನಾವು ಅದಕ್ಕೆ ಅವರ ಏನು ವಿಕ್ಟಿಮ್ ಇದ್ದಾರೆ ಅವ್ರಿಗೆ ಸಹಾಯ ಮಾಡೋ ಉದ್ದೇಶದಲ್ಲಿ ಏನೇನು ಕ್ರಮ ಜರುಗಿಸ್ಬೋದು ಎಲ್ಲ ಮಾಡ್ತೀವಿ ನಾವು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.